ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವ ಹಲವಾರು ಮಸಾಲೆಗಳು ನಮ್ಮ ಅಡುಗೆ ಮನೆಯಲ್ಲಿ ಇದೆ. ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸುವುದು ಹೇಗೆ ಎನ್ನುವುದು ತಿಳಿದಿರಬೇಕಾದದ್ದು ಮುಖ್ಯ. ಅಡುಗೆ ಮನೆಯಲ್ಲಿರುವ ಅನೇಕ ಬೀಜಗಳು, ಮಸಾಲೆಗಳು, ಗಿಡಮೂಲಿಕೆಗಳು ಮತ್ತು ಎಲೆಗಳು ಔಷಧೀಯ ಗುಣಗಳಿಂದ ತುಂಬಿರುತ್ತೆ. ಅವುಗಳು ನಿಮ್ಮ ಆಹಾರದಲ್ಲಿ ಸರಿಯಾಗಿ ಸೇರಿಸಿಕೊಂಡಾಗ ಅವು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತವೆ. ಅವುಗಳಲ್ಲಿ ಕೊತ್ತಂಬರಿ ಬೀಜಗಳು ಒಂದು. ಅವು ಹಲವಾರು ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಕೊತ್ತಂಬರಿ ಬೀಜಗಳು ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಹೊಟ್ಟೆ ಉಬ್ಬುವುದು ಮತ್ತು ಅಜೀರ್ಣವನ್ನ ನಿವಾರಣೆ ಮಾಡುತ್ತೆ. ಇದರೊಂದಿಗೆ ಜೀರ್ಣಕ್ರಿಯೆಯಾಗಿರುವಂತಹ ಆರೋಗ್ಯವನ್ನ ಉತ್ತಮಗೊಳಿಸುತ್ತೆ. ಅವು ಜೀರ್ಣಕಾರಿ ಕಿಣ್ವಗಳ ಸ್ರವಿಸುವಿಕೆಯನ್ನ ಹೆಚ್ಚಿಸುತ್ತದೆ ಮತ್ತು ದೇಹದ ಮೇಲೆ ತಂಪಾಗಿಸುವ ಪರಿಣಾಮವನ್ನ ಕೂಡ ಬೀರುತ್ತದೆ. ಇದು ಆಮ್ಲೀಯತೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಕೊತ್ತಂಬರಿ ಬೀಜಗಳು ಉತ್ಕೃಷ್ಟ ನಿರೋಧಕ, ಉರಿಯೂತ ಮತ್ತು ನಿರ್ವಿಗೊಳಿಸುವ ಗುಣಗಳನ್ನ ಹೊಂದಿವೆ. ಯಕೃತ್ತಿನ ಆರೋಗ್ಯವನ್ನ ಹೆಚ್ಚಿಸುವಲ್ಲಿ ಮತ್ತು ದೇಹವನ್ನ ನಿರ್ವಿಷಿಗೊಳಿಸುವಲ್ಲಿ ಪರಿಣಾಮಕಾರಿಯಾಗುತ್ತವೆ. ಕೊತ್ತಂಬರಿಯು ಸಾಮಾನ್ಯ ಯಕೃತ್ತಿನ ಕಾರ್ಯವನ್ನ ಬೆಂಬಲಿಸುವ ಉತ್ಕೃಷ್ಟ ನಿರೋಧಕ ಸಂಯುಕ್ತಗಳನ್ನ ಹೊಂದಿದೆ. ಜೊತೆಗೆ ಕೊತ್ತಂಬರಿ ಬೀಜಗಳು ಮೂತ್ರನಾಳದ ಸೋಂಕಿನಿಂದ ಪರಿಹಾರವನ್ನ ಸಹ ನೀಡುತ್ತದೆ. ಮೂತ್ರದ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಸುಡುವ ಸಂವೇದನೆಯನ್ನ ನಿವಾರಿಸುತ್ತವೆ ಮತ್ತು ದೇಹವನ್ನ ತಂಪಾಗಿಸಲು ಕೂಡ ಸಹಾಯ ಮಾಡುತ್ತದೆ. ಕೊತ್ತಂಬರಿ ಬೀಜವನ್ನ ಔಷಧಿಯಂತೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಬದಲು ಅಡುಗೆಯಲ್ಲಿ ಸಾಮಾನ್ಯ ಪ್ರಮಾಣದಲ್ಲಿ ಬಳಸುವುದು ಉತ್ತಮ. ಮಧುಮೇಹ, ಕಡಿಮೆ ರಕ್ತದೊತ್ತಡ ಸೇರಿದಂತೆ ಆರೋಗ್ಯ ಸಮಸ್ಯೆಗಳಿರುವವರು ಅಥವಾ ನಿಯಮಿತ ಔಷಧಿ ತೆಗೆದುಕೊಳ್ಳುವವರು ಹೆಚ್ಚಿನ ಪ್ರಮಾಣದಲ್ಲಿ ಕೊತ್ತಂಬರಿ ನೀರು ಅಥವಾ ಇತರ ಗಾಢ ತಯಾರಿಕೆಗಳನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಕೊತ್ತಂಬರಿ ಬೀಜ ಮಾತ್ರವಲ್ಲ, ಸೊಪ್ಪು ಕೂಡ ಆರೋಗ್ಯಕ್ಕೆ ಅಪಾರ ಕೊಡುಗೆ ನೀಡುತ್ತದೆ. ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಸುವ ಕೊತ್ತಂಬರಿ ಸೊಪ್ಪು ಆಹಾರದ ರುಚಿ ಮತ್ತು ಪರಿಮಳ ಹೆಚ್ಚಿಸುವುದಷ್ಟೇ ಅಲ್ಲ, ಹಲವು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಹಸಿರು ಸೊಪ್ಪಾಗಿದೆ. ವಿಟಮಿನ್ ಕೆ ಮತ್ತು ವಿಟಮಿನ್ ಎಗೆ ಪೂರ್ವ ರೂಪಕವಾಗುವಂತಹ ಕ್ಯಾರೋಟಿನಾಯ್ಡುಗಳು, ವಿಟಮಿನ್ ಸಿ ಹಾಗೂ ವಿವಿಧ ಸಸ್ಯಜನ್ಯ ಆಂಟಿ ಆಕ್ಸಿಡೆಂಟ್ ಸಂಯುಕ್ತಗಳು ಕೊತ್ತಂಬರಿ ಸೊಪ್ಪಿನಲ್ಲಿ ಕಂಡುಬರುತ್ತವೆ. ಸಮತೋಲಿತ ಆಹಾರದ ಭಾಗವಾಗಿ ಇದನ್ನ ಸೇವಿಸುವುದು ಆರೋಗ್ಯಕ್ಕೆ ಪೂರಕವಾಗಬಹುದು. ಕೊತ್ತಂಬರಿ ಸೊಪ್ಪಿನಲ್ಲಿ ಸ್ವಲ್ಪ ಪ್ರಮಾಣದ ನಾರಿನಾಂಶ ಇದ್ದು ಆರೋಗ್ಯಕರ ಆಹಾರ ಪದ್ಧತಿಯ ಭಾಗವಾಗಿ ಜೀರ್ಣಕ್ರಿಯೆಗೆ ಪೂರಕವಾಗಬಹುದು. ಚಟ್ನಿ, ಸಾಲಡ್, ಪಲ್ಯ, ಸಾರು ಮತ್ತು ಇತರ ಆಹಾರಗಳಲ್ಲಿ ತಾಜಾ ಕೊತ್ತಂಬರಿ ಸೊಪ್ಪನ್ನ ಸುಲಭವಾಗಿ ಬಳಸಬಹುದು. ಕೊತ್ತಂಬರಿ ಸೊಪ್ಪಿನಲ್ಲಿರುವಂತಹ ಕ್ಯಾರೋಟಿನಾಯ್ಡ್ಗಳು ದೇಹದಲ್ಲಿ ವಿಟಮಿನ್ ಎಗೆ ಸಂಬಂಧಿಸಿದ ಪೌಷ್ಟಿಕಾಂಶವನ್ನ ಕೊಡುಗೆಯನ್ನ ನೀಡುತ್ತೆ. ವಿಟಮಿನ್ ಎ ದೃಷ್ಟಿ, ಚರ್ಮ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ಕಾರ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ. ಇನ್ನು ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಕೆ ಇದೆ. ಈ ವಿಟಮಿನ್ ಸಾಮಾನ್ಯ ರಕ್ತ ಹೆಪ್ಪುಗಟ್ಟುವಿಕೆ ಪ್ರತಿಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರ ಜೊತೆಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ಅಗತ್ಯವಾಗಿದೆ. ಕೊತ್ತಂಬರಿ ಸೊಪ್ಪಿನಲ್ಲಿ ವಿವಿಧ ಸಸ್ಯಜನ್ಯ ಸಂಯುಕ್ತಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳಿವೆ. ಇವು ದೇಹದ ಕೋಶಗಳನ್ನ ಆಕ್ಟಿವ್ ಮಾಡುವುದರ ಜೊತೆಗೆ ಒತ್ತಡದಿಂದ ರಕ್ಷಿಸುವ ನೈಸರ್ಗಿಕ ವ್ಯವಸ್ಥೆಯನ್ನ ಪೂರಕವಾಗುತ್ತದೆ. ಆಹಾರದಲ್ಲಿ ಹೆಚ್ಚಿನ ಕ್ಯಾಲೋರಿ ಸೇರಿದಂತೆ ರುಚಿ ಮತ್ತು ಪರಿಮಳ ಹೆಚ್ಚಿಸಲು ಕೊತ್ತಂಬರಿ ಸೊಪ್ಪು ಉತ್ತಮ ಆಯ್ಕೆ. ಸಾಲಡ್, ಸೂಪ್, ಸಾಂಬಾರ್, ಪಲ್ಯ, ಚಟ್ನಿ, ರೈಸ್ ಮತ್ತು ವಿವಿಧ ತಿಂಡಿಗಳ ಮೇಲೆ ತಾಜಾ ಕೊತ್ತಂಬರಿ ಸೊಪ್ಪನ್ನ ಸೇರಿಸಬಹುದು. ಮೊದಲು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಳಸುವುದು ಅತ್ಯವಶ್ಯಕವಾಗಿದೆ.